ಹಾಯ್ ಹಲೋ ನಮಸ್ತೆ. ನಾನು ರಾಜು. ಅಷ್ಟೇ ಶಿವಣ್ಣನವರು ಅಮೆರಿಕಕ್ಕೆ ಹೋಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಕ್ಯಾನ್ಸರ್ನಿಂದ ಗುಣಮುಖನಾಗಿ ಮತ್ತೆ ತಮ್ಮ ತಾಯ್ನಾಡಿಗೆ ಅಂದರೆ ಕರ್ನಾಟಕಕ್ಕೆ ಮರಳಿದ್ದಾರೆ. ನಾಗವಾರದಲ್ಲಿರುವ ಅವರ ಮನೆಗೆ, ಶ್ರೀಮುತ್ತು ಮನೆಗೆ ಮರಳಿದ್ದಾರೆ. ಅವರನ್ನ ಏರ್ಪೋರ್ಟ್ನಲ್ಲಿ ತುಂಬಾ ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಶ್ರೀನಗರ ಕಿಟ್ಟಿ ಏರ್ಪೋರ್ಟ್ ಹೋಗಿದ್ರು, ದುನಿಯಾ ವಿಜಯವರು ಏರ್ಪೋರ್ಟ್ ಹೋಗಿದ್ರು, ಮತ್ತೆ ಅನೇಕ ಅವರ ಫ್ಯಾನ್ಸ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಏರ್ಪೋರ್ಟ್ ಹೋಗಿ ಅವರನ್ನು ಸ್ವಾಗತ ಮಾಡಿದ್ರು. ಮತ್ತು ಶ್ರೀಮುತ್ತು ಎನ್ನುವ ತಮ್ಮ ಮನೆಗೆ ಅವರನ್ನು ಸ್ವಾಗತ ಮಾಡಿದ ರೀತಿ ಇತ್ತಲ್ಲ, ಅದು ಅದ್ದೂರಿಯಾಗಿತ್ತು. ಜೊತೆಗೆ ಕನ್ನಡ ಇಂಡಸ್ಟ್ರಿಯ ಮತ್ತು ಅನೇಕ ರಾಜಕಾರಣಿಗಳು ಶಿವಣ್ಣನ ಪರವಾಗಿ ವಿಶ್ವಾಸನ ಮಾಡಿದ್ರು. ಬೇಗ ಗುಣಮುಖರಾಗಿ ಹೊರಗೆ ಬರಲಿ ಅನ್ನುವಂಥ ಒಂದು ಮಾತನ್ನ ಅಥವಾ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು. ಅದು ಎಲ್ಲದರ ಪರಿಣಾಮವಾಗಿ ಒಂದು 10-15 ದಿನ ಅಮೆರಿಕದಲ್ಲಿದ್ದು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡು ಮತ್ತೆ ತಮ್ಮ ತಾಯ್ನಾಡಿಗೆ ಮರಳಿದ್ದಾರೆ. ಇದೊಂದು ಭಾವುಕ ಸನ್ನಿವೇಶವಾಗಿದೆ. ಯಾಕಂದ್ರೆ ಒಬ್ಬ ಕನ್ನಡ ನಾಡಿನ ಹಿರಿಯಣ್ಣ ಅಥವಾ ಕನ್ನಡ ನಾಡಿನ ಮುಂಚೂಣಿಯಲ್ಲಿರುವ ನಾಯಕ ಇದ್ದಾನಲ್ಲ, ಅಂದ್ರೆ ಮುಂಚೂಣಿ ಅಂದ್ರೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂತ ಒಬ್ಬ ಮನುಷ್ಯ. ಅಂದ್ರೆ ಯಾರನ್ನೂ ದ್ವೇಷ ಮಾಡದೆ, ಯಾರ ಬಗ್ಗೂ ಸಿಟ್ಟನ್ನು ಇಟ್ಕೋದು, ಯಾರ ಬಗ್ಗೆಯೂ ಏನನ್ನೂ ಕೆಟ್ಟದನ್ನು ಬಯಸದಂತೆ ಇರುವಂತ ಒಬ್ಬ ಸ್ಯಾಂಡಲ್ವುಡ್ ವ್ಯಕ್ತಿ ಅಂದ್ರೆ ಅದು ಶಿವಣ್ಣ ಮಾತ್ರ. ತಮ್ಮ ಸಹೋದರ ಪುನೀತ್ ಅವರ ತೀರ್ಕೊಂಡ ನಂತರ ಅವರು ಕಂಪ್ಲೀಟ್ ಆಗಿ ಬದಲಾವಣೆಯನ್ನು ಮಾಡ್ಕೊಂಡ್ಬಿಟ್ಟು ತಮ್ಮ ಲೈಫ್ ಸ್ಟೈಲ್ನೇ, ಅಂದ್ರೆ ಜೀವನ ಅಂದ್ರೆ ಇಷ್ಟೇ, ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಗೊತ್ತಿಲ್ಲ, ಹೇಗಾದ್ರೂ ಖುಷಿಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವರು, ತನ್ನ ಜೀವನ ರೂಪಿಸ್ಕೊಂಡವರು. ದಿನ ಶೂಟಿಂಗ್ ಹೋಗೋರು, ದಿನ ಅಂದ್ರೆ ಜೀವ ಗಟ್ಟಿ ಇರೋ ತನಕ, ಮೈಯಲ್ಲಿ ಶಕ್ತಿ ಇರೋ ತನಕ ತಾವು ದುಡಿಬೇಕು, ದುಡ್ಡು ತಿನ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಶಿವಣ್ಣನವರು ಶಸ್ತ್ರಚಿಕಿತ್ಸೆಗೆ ಹೋಗುವ ಮೊದಲು ಕೂಡ ಅನೇಕ ಸಿನಿಮಾಗಳಲ್ಲಿ ಪಾತ್ರ ಮಾಡಿ ಶೂಟಿಂಗ್ ಹೋಗಿ ತಮ್ಮದೇ ಬ್ಯಾನರ್ನಲ್ಲಿ ಬೈರತಿ ರಣಗಲ್ ಎನ್ನುವಂಥ ಸಿನಿಮಾವನ್ನು ಮಾಡಿ ಅದನ್ನು ರಿಲೀಸ್ ಮಾಡಿ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಪ್ರಚಾರ ಎಲ್ಲವನ್ನು ಮಾಡಿ ಹೋಗಿ ಮತ್ತು ವಾಪಸ್ ಬಂದಿದ್ದಾರೆ. ಈಗ ಅವರನ್ನು ನೋಡ್ಲಿಕ್ಕೆ ಮನೆಗೆ ತುಂಬಾ ಜನ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಂದವರು ಅಂದ್ರೆ ಕನ್ನಡ ನಾಡಿನ ದೊರೆ ಮತ್ತು ಸಿಎಂ ಆದಂತ ಸಿದ್ದರಾಮಯ್ಯನವರಿಗೆ ಅನೇಕ ಕೆಲಸ ಇರುತ್ತೆ. ಅಂದ್ರೆ ಸಿದ್ದರಾಮಯ್ಯನವರು ಯಾರಿಗೂ ಹುಷಾರಿಲ್ಲ ಅಥವಾ ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಆಯ್ತಂದ್ರೆ ಎಲ್ಲರ ಮನೆಗೆ ಹೋಗಿ ಅವರನ್ನು ಸಾಂತ್ವನ ಮಾಡ್ಬೇಕಂತ ಆದಂತ ಪರಿಸ್ಥಿತಿ ಇಲ್ಲ. ಆದರೆ ಶಿವಣ್ಣನವರಿಗೆ ಆರ್ಮಿಯಲ್ದಾದಾಗ, ಶಿವಣ್ಣನವರಿಗೆ ಆಪರೇಷನ್ ಆದಾಗ ಖುದ್ದು ಸ್ವತಃ ಸಿಎಂ ಅವರಿಗೆ ಫೋನ್ ಮಾಡಿ, ಹೇಗಿದೆ ಶಿವಣ್ಣ, ನಿಮ್ಗೆ ಆರಾಮಾಯ್ತು ಅಂತ ಕೇಳಿದಾಗ ಮತ್ತು ಅವರ ಆರೋಗ್ಯವನ್ನು ವಿಚಾರಿಸಿದಂತ ಮೊದಲ ವ್ಯಕ್ತಿ ಅಂದ್ರದ್ದು ಸಿದ್ದರಾಮಯ್ಯನವರು ಸಿನಿಮಾ ಇಂಡಸ್ಟ್ರಿಯಿಂದ ಹತ್ರವಿಲ್ಲ ದೂರವಿಲ್ಲ. ಆದ್ರೆ ರಾಜ್ಕುಮಾರ್ ಅವರ ಮೇಲೆ ಸಿದ್ದರಾಮಯ್ಯನವರಿಗೆ ತುಂಬಾ ಪ್ರೀತಿ ಮತ್ತು ಗೌರವ. ಆ ನಿಟ್ಟಿನಲ್ಲಿ ಅವರ ತರುವಾಯ ಯಾರಿಗಾದ್ರೂ ಪ್ರೀತಿ ಕೊಡ್ತಾರೆ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವರಿಗಿತ್ತು. ಆ ನಂತರ ಅದು ಶಿವಣ್ಣನವರು ಮೊನ್ನೆ ಮನೆಗೆ ಬಂದ್ರು. ನಿನ್ನೆ ಸಿದ್ದರಾಮಯ್ಯನವರು ಶಿವಣ್ಣನವರ ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಬಂದಿದ್ದಾರೆ. ಇದು ವಿಷಯ. ಸಿದ್ದರಾಮಯ್ಯನವರಿಗೆ ಅಷ್ಟು ಜರೂರತ್ತಾದ್ರೂ ಏನಿತ್ತು ಅಂದ್ರೆ ತಮ್ಮ ಎಲ್ಲ ಕೆಲಸಗಳ ನಡುವೆ ತಮ್ಮೆಲ್ಲ ರಾಜಕೀಯ ಬಜೆಟ್ ಮತ್ತು ಈ ಗ್ಯಾರಂಟಿಗಳಿಗೆ ಹಣ ಒದಗಿಸುವುದು ಮತ್ತು ಅನೇಕ ರಾಜಕೀಯವಾಗಿ ಅವರ ಎಲ್ಲ ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ತಮ್ಮ ಬ್ಯೂಸಿ ಶೆಡ್ಯೂಲ್ ನಲ್ಲೂ ಕೂಡ ಶಿವಣ್ಣನವರ ಮನೆಗೆ ಹೋಗಿ ಅವರ ಆರೋಗ್ಯ ವಿಚಾರಿಸುವಂತಹದ್ದಾದ್ರೂ ಏನಿತ್ತು ಅನ್ನೋದನ್ನ ನೋಡೋದಾದ್ರೆ ಸಿದ್ದರಾಮಯ್ಯನವರು ಇರೋದೇ ಹಾಗೆ. ಸಿದ್ದರಾಮಯ್ಯನವರಿಗೆ ಯಾರಾದ್ರೂ ಒಳ್ಳೆ ವ್ಯಕ್ತಿ ಕಂಡ್ರ, ಸಿದ್ದರಾಮಯ್ಯನವರಿಗೆ ಯಾರಾದ್ರೂ ಜನಪರ ವ್ಯಕ್ತಿ ಕಂಡ್ರ, ಸಿದ್ದರಾಮಯ್ಯನವರಿಗೆ ಏನಾದ್ರೂ ಅವರಿಂದ ಸೊಸೈಟಿಗೆ ಒಳ್ಳೇದಾಗತ್ತಾ ಮತ್ತು ಕನ್ನಡ ಮತ್ತು ಸಂಸ್ಕೃತಿಗೆ ಒಳ್ಳೇದಾಗತ್ತಾ ಅನ್ನುವಂತ ಒಂದು ಗುಣ ಕಂಡ್ರೆ ಅವರು ಸ್ವತಃ ತಾವೇ ಖುದ್ದಾಗಿ ಅವ್ರ ಮನೆಗೆ ಹೋಗ್ತಾರೆ, ಅವರು ವಿಚಾರಿಸ್ತಾರೆ ಮತ್ತು ಅವರಿಂದ ಗೈಡೆನ್ಸ್ ತಗೋತಾರೆ. ಹೀಗೆ ಇರುವಂತ ವ್ಯಕ್ತಿಗೆ ಒಮ್ಮೆ ಒಂದು ಕ್ವಶನ್ ಎದುರಾಗುತ್ತೆ. ಏನ್ರಿ ಸಿದ್ದರಾಮಯ್ಯನವರೇ, ನೀವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ, 60,000 ಕೋಟಿ ಹಣ ಬೇಕಾಗುತ್ತೆ. 60,000 ಕೋಟಿ ಏನಂದ್ರೆ 3-3.5 ಲಕ್ಷ ಕೋಟಿ ಹಣದಿಂದ 60,000 ಕೋಟಿಯನ್ನ ನೀವು ಬಜೆಟ್ ಅಲ್ಲಿ ಕೇವಲ ನೀವು ಗ್ಯಾರಂಟಿಗಾಗಿ ಉಪಯೋಗಿಸಿದ್ರೆ ಮಿಕ್ಕ ಡೆವಲಪ್ಮೆಂಟ್ ಏನಾಗುತ್ತೆ? ನಮ್ಮ ಸರ್ಕಾರಿ ಡೆವಲಪ್ಮೆಂಟ್ಗಳು, ರಸ್ತೆಗಳು, ಬಿಲ್ಡಿಂಗ್ಗಳು ಮತ್ತು ಅನೇಕ ನಮ್ಮ ಕಾಮಗಾರಿಗಳು ಇರುತ್ತಲ್ಲ, ಅಂದ್ರೆ ಅಭಿವೃದ್ಧಿ ಕಾಮಗಾರಿಗಳು ನಿಂತು ಹೋಗ್ಬಿಡುತ್ತೆ. ನೀವು ಗ್ಯಾರಂಟಿ ಹಣ ಕೊಟ್ಟೆ ನೀವು ನಮ್ಮ ಕರ್ನಾಟಕವನ್ನು ಹೇಗೆ ಡೆವಲಪ್ ಮಾಡ್ತೀರಿ ಅಂತ ಕೇಳಿದಾಗ ಸಿದ್ದರಾಮಯ್ಯನವ್ರು ಹೇಳಿದ ಒಂದೇ ಒಂದು ಮಾತಂದ್ರೆ, 1-2 ವರ್ಷ ಅಭಿವೃದ್ಧಿ ಕಾರ್ಯ ನಿಂತು ಹೋಗ್ಬಿಡ್ಲಿ, ನಮ್ಮ ಜನರೆಲ್ಲ ಸ್ವಾವಲಂಬಿ ಆಗ್ಲಿ, ನಮ್ಮ ನಾಡಿನ ಹೆಣ್ಮಕ್ಳು ಕಷ್ಟದಿಂದ ಹೊರಗೆ ಬರ್ಲಿ, ಹೊಟ್ಟೆ ತುಂಬ ಊಟ ಮಾಡ್ಲಿ, ಆ ನಂತರ ನಾವು ಡೆವಲಪ್ಮೆಂಟ್ ನೋಡ್ಕೊಂಡ್ರಾಯ್ತು ಅನ್ನುವಂತ ಒಂದು ಮಾತಿದೆಯಲ್ಲ, ಅದು ಎಲ್ಲರಿಗೂ ಮನ ಮುಟ್ಟುವಂತಿತ್ತು. ಯಾಕಂದ್ರೆ ಕೇವಲ ನಾವು ದೊಡ್ಡ ಹೈವೇಲಿ ಹೋಗ್ತೇವೆ, ಸ್ಪೀಡ್ ಆದ ಹೈವೇ ಇರುತ್ತೆ, ದೊಡ್ಡ ಸಿಟಿ ಡೆವಲಪ್ ಆಗುತ್ತೆ ಅಂದ ಮಾತ್ರಕ್ಕೆ ನಾವು ಡೆವಲಪ್ ಆಗಿದ್ದೀವ? ಇಲ್ಲ. ನಮ್ಮ ಹಳ್ಳಿ ಕೂಡ ಡೆವಲಪ್ ಆಗಬೇಕು. ಒಬ್ಬ ಬಡವ ಕೂಡ ಉಪವಾಸದಿಂದ ಬಳಬಾರ್ದು. ಒಂದು ಅಂದ್ರೆ ಸಾಮಾನ್ಯ ಕೂಡ 3 ಹೊತ್ತು ಊಟ ಮಾಡಬೇಕು ಅನ್ನುವ ಒಂದು ಮುಂದಾಲೋಚನೆ ಇದೆಯಲ್ಲ, ಅಥವಾ ಒಬ್ಬ ನಾಡಿನ ದೊರೆಗೆ ಆ ತಳಮಟ್ಟದ ಜನರ ಬಗ್ಗೆ ಇರುವ ಕಾಳಜಿ ಇದೆಯಲ್ಲ, ಅದು ನಿಜವಾದ ಮುಖ್ಯಮಂತ್ರಿಯ ಲಕ್ಷಣ ಮತ್ತು ಒಬ್ಬ ನಾಡಿನ ದೊರೆಗೆ ಇರಬೇಕಾದಂತ ಒಂದು ಮುಖ್ಯ ಆಲೋಚನೆ. ಅಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಶಿವಣ್ಣನವರ ಮನೆಗೆ ಹೋಗಿ, ಅಂದ್ರೆ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋ ವಿಷಯ ಅಂದ್ರೆ ಸಿದ್ದರಾಮಯ್ಯನವರಿಗೆ ಎಲ್ಲಾ ಸ್ತರದ ಜನರು ಕಾಣ್ತಾರೆ.
ಒಬ್ಬ ನಾಡಿನ ಶ್ರೇಷ್ಠ ವ್ಯಕ್ತಿಯು ಕಾಣ್ತಾನೆ, ಒಬ್ಬ ಶ್ರೇಷ್ಠ ಕಲಾವಿದನು ಕಾಣ್ತಾನೆ, ಮತ್ತು ತಳ ಹಂತದಲ್ಲಿರುವ ಒಬ್ಬ ವ್ಯಕ್ತಿ ಅಂದ್ರೆ ತಾನು ದುಡಿದು ತನ್ನ ಜೀವನಕ್ಕೂ ಕಷ್ಟಪಡುವಂತ ವ್ಯಕ್ತಿಯು ಕಾಣ್ತಾನೆ. ಇವರಿಗೆಲ್ಲರಿಗೂ ಸಮಾನ ನ್ಯಾಯ ಕೊಡುವಂಥದ್ದೇ ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಶಿವಣ್ಣನವರ ಮನೆಗೆ ಹೋಗಿದ್ದು ವಿಶೇಷ ಅಂತ ಅನಿಸೋದಿಲ್ಲ. ಯಾಕಂದ್ರೆ ಅವರಿಗೆ ಏನೆಲ್ಲ ಸರಿ ಅಂತ ಕಾಣಿಸುತ್ತಲ್ಲ ಅದನ್ನ ಮಾಡೇ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಇಂತಹ ಘಟನೆಗಳು ಸಾಕ್ಷಿಯಾಗಿ ನಿಲ್ಲುತ್ತಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.